ಸಂಶೋಧನೆ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಮ್ಮ? ಆತ್ಮ ಸಂಶೋಧನೆ ಪ್ರಾರಂಭ ಇದಕ್ಕೆ ಪ್ರತಿಯೊಬ್ಬನಿಗೂ ಇಲ್ಲಿಂದಾನೇ, ನಮ್ಮಿಂದನೇ ಪ್ರಾರಂಭ ಆಗಬೇಕಾಗಿರೋದು. ಪರಮಾತ್ಮ ಅವನ ಅನ್ವೇಷಣೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲ, ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಅಲ್ಲ, ಅಥವಾ ಬೇರೆ ಬೇರೆ ಯಾತ್ರಾ ಸ್ಥಳಗಳಿಗೆ, ಪುಣ್ಯ ಸ್ಥಳಗಳಿಗೆ ಹೋಗಿ ದೇವರನ್ನ ತಿಳ್ಕೋಬೇಕಾಗಿಲ್ಲ. ಮೊದಲು ಪರಮಾತ್ಮನನ್ನು ತಿಳ್ಕೊಳ್ಳೋಕ್ಕೆ ಪರ ಅಂದರೆ ಹೆಚ್ಚಿನಂತ. ಮೊದಲು ನಿನ್ನಾತ್ಮವನ್ನು ತಿಳ್ಕೊ. ನಿನ್ನಾತ್ಮ ನಿನಗೆ ನಿಶ್ಚಯವಾಗಿದ್ದರೆ ಪರಮಾತ್ಮ ಕಾಣಿಸ್ತಾನೆ, ಪರಮಾತ್ಮ ಗೊತ್ತಾಗತ್ತೆ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿಶ್ಚಯವಾಗಿ ನಿನಗೆ ಎಲ್ಲ ಕಾಣಬೇಕಾದ್ರೆ, ಎಲ್ಲ ಪರಮಾತ್ಮನ ಪ್ರತಿಯೊಂದು ನಿನಗೆ ತಿಳಿಬೇಕಾದ್ರೆ ನಿಶ್ಚಲವಾಗಿ ನೀನಿರಬೇಕು. ನಿಶ್ಚಯವಾಗಿ ಇರ್ತಾನವನು. ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ನಿಶ್ಚಲವಾಗಿರಲು. ನಿನ್ನ ಆತ್ಮ ನಿಶ್ಚಲತೆ ಹೇಗೆ ಗೊತ್ತಾಗತ್ತೆ? ಇವಾಗ ಹೇಗೆ ನೀವು ಅಂದ್ಕೊಂಡಿದ್ದೀರಾ ನಿನ್ನ ಆತ್ಮ ನಿಶ್ಚಲವಾಗಿದೆಯಾ? ನಿಶ್ಚಲವಾಗಿದೆ, ಆದರೆ ನಿಂಗೆ ಗೊತ್ತಾ? ಇಲ್ಲ. ಯಾಕೆ ಅಂದರೆ ಒಳಗಡೆ ಸಮುದ್ರದ ಆಳ ಶಾಂತಿ ಇದೆ ಒಳಗಡೆ, ಆದರೆ ಮೇಲ್ಗಡೆ ಭೋರ್ ಗರಿತಾ ಇದೆ. ನೋಡೋರ್ಗೇನು ಕಾಣಿಸತ್ತಾ? ಅದು ಕಾಣಿಸಲ್ಲ. ಒಳಗಡೆ ಶಾಂತಿ, ಒಳಗಡೆ ಇರೋ ಮುತ್ತು ರತ್ನ ವೈಡೂರ್ಯ ಏನೇನಿದೆ ಆ ಆಳದಲ್ಲಿ ಗೊತ್ತಿಲ್ಲ, ಅದು ಕಾಣಲ್ಲ. ಮೇಲ್ಗಡೆ ಏನಿದೆ? ಭೋರ್ ಗರಿಸ್ತಾ ಇದೆ ಸಮುದ್ರ. ಆ ಥರ ನಮ್ಮಲ್ಲಿ ನಿಶ್ಚಲತೆ ಮೇಲಿಲ್ಲ. ಎಲ್ಲಿವರೆಗೂ ಪೆರಿಫೆರಿನಲ್ಲಿ ಇರ್ತೀರಾ ಅಲ್ಲಿವರೆಗೂ ನಿಶ್ಚಲವಾಗಿರೋಕ್ಕೆ ಸಾಧ್ಯ ಇಲ್ಲ. ಅಂಥವ್ರಿಗೆ ಪರಮಾತ್ಮ ಕಾಣೋದು ಇಲ್ಲ. ಮೊದಲು ನಿಶ್ಚಲತೆ ಬರಬೇಕು. ನೀವು ಅಂದ್ಕೊಂಡಿದ್ದೀರಾ ಆತ್ಮವೇ ನಿಶ್ಚಲವಾಗಿಲ್ಲ ಅಂತ. ಇದೆ, ಆತ್ಮ ನಿಶ್ಚಲವಾಗಿದೆ, ಆದರೆ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಶೋಧನೆ ಬೇಕು, ಸಂಶೋಧನೆ ಬೇಕು. ಆವಾಗ ಯಾವ್ಯಾವ್ದು ಗಲಾಟೆ ಮಾಡ್ತಿದೆ ಅದನ್ನೆಲ್ಲ ತಿಳ್ಕೋಬೇಕು. ಬಾಡಿನಲ್ಲಿ ನಿಶ್ಚಲತೆ ಇಲ್ಲ. ಅದೊಂದು ವೇವ್ ಥರ, ಒಂದು ನದಿ, ಭೋರ್ಗರಿಸ್ತಾ ಇರೋ ನದಿ. ಪೂರ್ತಿ ಆಸೆಗಳು, ನೋಡೋ ಆಸೆ, ಕೇಳೋ ಆಸೆ, ಮೂಸೋ ಆಸೆ, ಮುಟ್ಟೋ ಆಸೆ, ಸಮಾಧಾನ ಇಲ್ಲ ಎಷ್ಟಾದರೂ. ಅದಕ್ಕೆ ಇಷ್ಟು ಸತಿ ಹುಟ್ಟಿರೋದು ದೇಹ. ಮನಸ್ಸು ಅಯ್ಯೋ ಅದಕ್ಕಿಂತ ಫೋರ್ಸ್ ಜಾಸ್ತಿ. ಒಂದು ಹೋಗ್ತಾ ಇದೆ, ಪಾಸ್ಟು, ಫ್ಯೂಚರು, ಪ್ರೆಸೆಂಟು ಎಲ್ಲ ಸೇರಿ. ಅದೊಂದು ದೊಡ್ಡ ನದಿ, ದೇಹಕ್ಕಿಂತ ದೊಡ್ಡ ನದಿ. ಇದೆರಡೂ ಸಂಗಮವಾದರೆ ಗೋವಿಂದ. ಒಂದೊಂದೊಂದೊಂದು ಕಡೆ ಇಳಿಯುತ್ತೆ ಅಂತ ರಭಸ. ಎರಡು ನದಿ ಆಯಿತಾ? ಬುದ್ಧಿ ಕೂಡ ಛಿದ್ರವಾಗಿದೆ. ಈ ಥರ ಹೊರಗಡೆ ಬೋರ್ಗರಿಸ್ತಾ ಇದ್ದರೆ ಎಲ್ಲಿಂದ ನಿಶ್ಚಲತೆ? ಅದಕ್ಕೆ ಆತ್ಮ ಸಂಶೋಧನೆಯನ್ನು ನಡೆಸಿ ಒಂದೊಂದು ಪದರವಾಗಿ ಒಂದೊಂದು ಪರಿಧಿಯಿಂದ ಹಿಡಿದು ಒಳಗೆ ಬರ್ತಾ ಇದ್ದರೆ ನಮಗೆ ಆವಾಗ ಬರ್ತಾ ನಿಮಗೆ ಗೊತ್ತಾಗುತ್ತೆ ಒಳಗಡೆ ಚಿತ್ತದಲ್ಲಿ ಇಷ್ಟೊಂದು ಗಲಾಟೆಗೆ ಕಾರಣ. ಪ್ರತಿಧ್ವನಿಸ್ತಾ ಇದೆ ಚಿತ್ತ. ಏನನ್ನ? ಹೊರಗಡೆ ಗಲಾಟೆನ, ಇನ್ನು ಕಾಯಿಲೆ ದೇಹನ ಪ್ರತಿಧ್ವನಿಸ್ತಾ ಇದೆ ಚಿತ್ತ. ಭಯ ಇದೆ ಅದಕ್ಕೆ. ಮನಸ್ಸನ್ನು ಪ್ರತಿಧ್ವನಿಸ್ತಾ ಇದೆ, ಬುದ್ಧಿಯನ್ನು ಪ್ರತಿಧ್ವನಿಸ್ತಾ ಇದೆ, ಅಹಂಕಾರದ ಮಾತುಗಳನ್ನು ಪ್ರತಿಧ್ವನಿಸ್ತಾ ಇದೆ. ಇದು ಆತ್ಮ ಸಂಶೋಧನೆಯಲ್ಲಿ ಗೊತ್ತಾಗುತ್ತೆ, ಇನ್ನೂ ನನಗೆ ನಿಶ್ಚಲತೆ ಬಂದಿಲ್ಲ. ಆಗ ನಮಗೆ ಇದನ್ನೆಲ್ಲ ದೂರ ಇಡಬೇಕು ಅಂತ ಹೇಳಿ ಆವಾಗ ನಮಗೆ ಸಂಶೋಧನೆಯಲ್ಲಿ ಒಂದೊಂದೇ ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ, ಇದು ನನ್ನ ಹೊರೆ, ನಾನು ಹೊರಿಸ್ಕೊಂಡಿರೋದು. ಇದೆಲ್ಲ ನಮ್ಗೆ ಗೊತ್ತಾಗ್ತಾ ಏನೂ ತಳ್ಳೋದು ಬೇಡ. ದ ಮೊಮೆಂಟ್ ವೆನ್ ಯು ರಿಯಲೈಸ್ ಇಟ್ ವಿಲ್ ಡಿಸಪಿಯರ್. ಇದು ಮಜಾ ಕೊಡೋದು. ಆ ರಿಯಲೈಸೇಷನ್ ಈಸ್ ಸೆಲ್ಫ್ ರಿಯಲೈಸೇಷನ್. ಆತ್ಮ ರಿಯಲೈಸೇಷನ್ ಮಾಡ್ಕೊಳ್ತಾ ಟಕ ಎಲ್ಲ ಮಾಯ ಆಗುತ್ತೆ. ಚಿತ್ತ ಶುದ್ಧವಾಗುತ್ತೆ. ಆ ಒಳಗಡೆ ಧ್ವನಿ ಕೇಳಿಸೋಕ್ಕೆ ಶುರು ಆಗುತ್ತೆ. ಯು ಆರ್ ಟೋಟಲಿ 180 ಡಿಗ್ರೀಸ್ ಆ ಕಡೆ ತಿರುಗಿಬಿಟ್ಟಿದ್ದೀರಾ ಈಗ ಫುಲ್. ಇವಾಗ ನಿಮಗೆ ಒಳಗಡೆಯಿಂದ ಕೇಳಿಸ್ತಾ ಇರೋದೇನು? ಶಾಂತವಾದ ಒಂದು ವಾತಾವರಣ, ತೃಪ್ತವಾದ ವಾತಾವರಣ. ಇದು ನಿಶ್ಚಲತೆ. ನಿನ್ನ ನಿಶ್ಚಲತೆಯಲ್ಲಿ ಇದ್ದಾಗ ಪರಮಾತ್ಮ ನಿಶ್ಚಯವಾಗಿರ್ತಾನೆ, ನೀನು ಎಲ್ಲ ಕಡೆನೂ ಇರ್ತಾನೆ. ಕೊನೆಯಲ್ಲಿ ನಿನ್ನ ದೇಹ ಆ ಥರ ಓಡಾಡ್ತಾ ಇದ್ದಿದ್ದ ದೇಹ, ಅದರಲ್ಲಿ ಪರಮಾತ್ಮ ಕಾಣಿಸ್ತಾನೆ, ಮನಸ್ಸಿನಲ್ಲಿ ಕಾಣಿಸ್ತಾನೆ, ಬುದ್ಧಿನಲ್ಲಿ ಕಾಣಿಸ್ತಾನೆ.
ಆಮೇಲೆ ಎಲ್ಲರಲ್ಲೂ ಕಾಣ್ತಾನೆ. ಅದಕ್ಕೆ ಆತ್ಮ ಸಂಶೋಧನೆ ಬೇಕೇ ಬೇಕು. ಅಮ್ಮ, ಮಕ್ಕಳಿಗೆ ಪೊಲಿಟಿಕ್ಸ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದು ಒಳ್ಳೇದಾ ಕೆಟ್ಟದಾ? ಪಾಲಿಟಿಕ್ಸ್, ಕೋರ್ಟ್, ಪೊಲೀಸ್ ಸ್ಟೇಷನ್, ಇದೆಲ್ಲ ಎರಡೂ ಸೈಡು ನೋಡಿ ಇದು ಯಾತಕ್ಕಿದೆ ಅಂತ ನಾವು ಎಜುಕೇಷನ್ ಕೊಡಬೇಕು. ಸೋಷಿಯಲ್ ಮೀಡಿಯಾ ಇರ್ಬೋದು, ಕತೆಗಳಲ್ಲಿರ್ಬೋದು, ಸೀರಿಯಲ್ನಲ್ಲಿರ್ಬೋದು, ಫಿಲ್ಮ್ನಲ್ಲಿರ್ಬೋದು, ಪಾಲಿಟಿಕ್ಸ್ ಅಂದರೆ ಕೆಟ್ಟವರು, ಪೊಲಿಟಿಷಿಯನ್ಸ್ ಕೆಟ್ಟವರು, ಪೊಲೀಸ್ನವರು ಯೂಸ್ಲೆಸ್ಸು, ನ್ಯಾಯಾಲಯದಲ್ಲಿ ನ್ಯಾಯ ಇಲ್ಲ, ಮೋಸ, ಈ ಥರ ಒಂದು ಸೈಡು ತುಂಬ ಬ್ಲೋಅಪ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಕತೆಗೋಸ್ಕರ, ಸುದ್ದಿಗೋಸ್ಕರ. ಅದು ಹೇಗೆ ಒಳಗಡೆ ಇದ್ಬಿಟ್ಟಿದೆ ಅಂದರೆ, ಅದು ಜೀವನದಲ್ಲಿ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಭಯ ಬರೆಸ್ಬಿಟ್ಟಿದ್ದಾರೆ. ಥ್ರೆಟ್, ಕೋರ್ಟ್ ಬೇಡಪ್ಪ, ಪೊಲೀಸ್ ಸ್ಟೇಷನ್ ಬೇಡಪ್ಪ, ಅಲ್ಲಿ ನ್ಯಾಯ ಸಿಗತ್ತೆ, ಅದನ್ನು ನ್ಯಾಯ ಆಲಯ. ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಪರವಾಗಿ ನಮಗೆ ನ್ಯಾಯ ಪಾಲಿಟಿಷಿಯನ್ಸ್ ಇರೋದೇ ನಮ್ಮನ್ನು ನೋಡ್ಕೊಳ್ಳೋಕ್ಕೆ, ರಕ್ಷಕರವರು. ಈ ಥರ ಬರೋದೇ ಇಲ್ಲ. ಅವ್ರನ್ನ ಹೇಗೆ ಪಿಕ್ಚರೈಸ್ ಮಾಡಿದ್ದಾರೆ ಅಂದರೆ, ನಮಗೆ ಪಾಲಿಟಿಕ್ಸ್ ಬೇಡ, ಒಳ್ಳೆಯವ್ರಿಗೆ ಭಯ, ಕೆಟ್ಟದ್ದು ಯಾವುದೂ ಬೇಡ, ಪಾಲಿಟಿಕ್ಸ್ ಬೇಡ, ಕೋರ್ಟ್ ಬೇಡ, ಪೊಲೀಸ್ ಸ್ಟೇಷನ್ ಬೇಡ, ನಾನು ಯಾರ ಜೊತೆನೂ ಹೋಗಲ್ಲ, ನನ್ನ ಪಾಡನ್ನ ಇರ್ತೀನಿ, ಗುಡ್ ಫಾರ್ ನಥಿಂಗ್ ಅಂತ. ಯಾಕೆಂದರೆ ನಾವು ಹೆದರ್ಸೋಕ್ಕಾಗಲ್ಲ, ಪೊಲೀಸ್ನವ್ರನ್ನ ಎದುರ್ಸೋಕ್ಕಾಗಲ್ಲ, ಲಾಯರ್ನ ಎದುರ್ಸೋಕ್ಕಾಗಲ್ಲ, ಪಾಲಿಟಿಷಿಯನ್ಸ್ ಎದುರ್ಸೋಕ್ಕಾಗಲ್ಲ. ಅವರು ಕೂಡ ನಾವು ಹೀಗೆ ಇರಬೇಕು ಅಂತ ಮಾಡ್ಕೊಂಡಿದ್ದಾರೆ. ನಾವು ಇದೇ ಥರನೇ ಮೋಸ ಮಾಡೋಕ್ಕೆ ಇರೋದು. ಅವರು ಪ್ರತಿಯೊಂದು ಅವರು ತಗೊಂಡ ತಕ್ಷಣ ರೋಲು ಶುರು ಮಾಡೋದೇ ಮೋಸ ಮಾಡೋದು. ಯಾಕೆಂದರೆ ಪಾಲಿಟಿಕ್ಸ್ ಅಂದ್ರೇ ತಲೆ ತಿನ್ನು, ಬೇರೆಯವ್ರ ಕಾಲೆಳಿ, ಕತ್ತರಿಸು, ಬೀಳ್ಸು, ದುಡ್ಡು ಮಾಡು, ನಮ್ಮನ್ನು ನಾವು ನೋಡ್ಕೋ, ಇದು ಮಾಡೋಕ್ಕೆ ನಾವು ಬಂದಿರೋದು. ನಮಗೆ ಸೀಟ್ ಯಾಕೆ ಬೇಕು? ಜನ ನೋಡ್ಕೊಳ್ಳೋಕ್ಕಲ್ಲ, ಉದ್ಧಾರ ಮಾಡೋಕ್ಕಲ್ಲ. ನಮಗೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರೀ ಪೇಪರ್ನಲ್ಲಿ ಅಷ್ಟೇ. ನಾವಿರೋದೇನೆ ಹಣ ಮಾಡ್ಕೊಳ್ಳೋಕ್ಕೆ. ಪದವಿ, ಅಧಿಕಾರ, ಕೀರ್ತಿ, ಅಲ್ಲಿಗೆ ಹೋಗೋವರೆಗೂ ಬಳಸ್ಕೊಂಡು ಎಲ್ಲರನ್ನೂ ಹೋದ್ಮೇಲೆ ಯಾರನ್ನೂ ಕೇರ್ ಮಾಡಲ್ಲ. ಯಾಕೆ ಹಿಂಗಾಗಿದೆ? ಆ ಪಿಕ್ಚರೈಸ್ ಮಾಡಿ ಅದೇ ಥರ ಮೆಸ್ಮರೈಸ್ ಆಗೋಗಿದೆ ಎಲ್ಲರಿಗೂ. ಪಾಲಿಟಿಷಿಯನ್ಸ್ ಅಂದರೆ ನಾವು ಈ ಥರ ಡ್ರೆಸ್ ಮಾಡ್ಕೋಬೇಕು, ಈ ರೀತಿ ದಾದಾಗಿರಿ ಮಾಡಬೇಕು, ಈ ರೀತಿ ಗುಂಪು ಕಟ್ಕೊಂಡು ಓಡಾಡಬೇಕು, ಈ ಥರ ಜೋರು ಮಾಡಬೇಕು, ಈ ಲ್ಯಾಂಗ್ವೇಜ್ ಉಪಯೋಗಿಸ್ಬೇಕು, ಈ ಥರ ಸುದ್ದಿ ಮಾಡಬೇಕು, ಕೆಟ್ಟದ್ದು ಒಳ್ಳೆಯದು ಒಟ್ಟು ಸುದ್ದಿನಲ್ಲಿರಬೇಕು, ಲೈಮ್ ಲೈಟಲ್ಲಿರಬೇಕು, ಎಲ್ಲರೂ ಅವನಿಗೆ ಮರ್ಯಾದೆ ಕೊಡ್ತಾ ಇರಬೇಕು, ಅವನು ಯಾರಿಗೂ ಮರ್ಯಾದೆ ಕೊಡಲ್ಲ. ಈ ಥರನೇ ಇರೋದು. ಇದು ಕತೆಗಳಿಗೆ ಚೆನ್ನಾಗಿರುತ್ತೆ. ಒಬ್ಬನ ಒಳ್ಳೆಯವನ್ನ ತೋರಿಸ್ಬೇಕಾದ್ರೆ, ಹೀರೋ ಒಳ್ಳೆಯವನ್ನ ಮಾಡಬೇಕಾದ್ರೆ ಇಂಥವನ್ನೆಲ್ಲ ಕೆಟ್ಟವ್ರನ್ನ ತೋರಿಸಿ ಅವನನ್ನು ಒಳ್ಳೇದು ಮಾಡಬೇಕು. ಹೇಗೆ ಒಳ್ಳೇದು ತೋರ್ಸೋಕ್ಕೆ ಸಾಧ್ಯ? ಕೆಟ್ಟದ್ದನ್ನು ತೋರಿಸಿ ಒಳ್ಳೇದು ಮಾಡಬೇಕು. ತುಂಬ ಒಳ್ಳೆಯದು ಅಂತ ತೋರಿಸ್ಬೇಕಾದ್ರೆ ತುಂಬ ಕೆಟ್ಟವ್ರನ್ನ ತೋರಿಸ್ಬೇಕು. ಅದಕ್ಕೆ ಇವ್ರನ್ನೆಲ್ಲ ತುಂಬ ಕೆಟ್ಟವ್ರನ್ನ ಮಾಡಿ ರೌಡಿಗಳನ್ನ ಮಾಡಿಬಿಟ್ಟಿದ್ದಾರೆ. ಅದೇ ಥರನೇ ತುಂಬ ಜನ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ. ಆ ಥರ ನೋಡಿ ಕೇಳಿ ಆ ಥರ ಇರ್ತಾರೇನೋ ಇವರೆಲ್ಲ, ಆಮೇಲೆ ಎರಡನೇದು ಆ ಥರ ಇರಬೇಕೇನೋ ಇವರೆಲ್ಲ, ಆ ಥರ ಇದ್ದಾರೆ ಅವರೆಲ್ಲ ಅಂತ ನೋಡಿ ಅವ್ರನ್ನ ಆ ಥರ ಭಯ ಪಟ್ಕೊಂಡು ನೋಡಿ ಅವರು ಕೂಡ ಹಾಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹೇಗೂ ಇವ್ರು ಭಯ ಪಡ್ತಾರಲ್ಲ, ಭಯ ಪಡಿಸ್ತಾರೆ. ಇವ್ರು ಬಗ್ತಾರಲ್ಲ, ಅವ್ರು ಬಗ್ಗಿಸ್ತಾರೆ. ಇವ್ರು ಕಾಲು ಹಿಡ್ಕೋತಾರಲ್ಲ, ಇವರು ತುಳಿತಾರೆ. ಹೀಗೆ ಆಗ್ತಾಯಿದೆ. ಯಾಕೆಂದರೆ ಸರಿಯಾಗಿ ಪೂರ್ತಿ ಅರ್ಥ ಕೊಟ್ಟಿಲ್ಲ. ಪಾಲಿಟಿಷಿಯನ್ ಯಾಕೆ ಇರಬೇಕು? ಪಾಲಿಟಿಕ್ಸ್ ಯಾಕೆ ಬೇಕು? ದೇಶಕ್ಕೆ ಒಂದು ರಾಜ್ಯ ಆಳಬೇಕಾದ್ರೆ ಯಾವ ರೀತಿ ಗುಣಗಳಿರಬೇಕು ಒಬ್ಬ ಅಧಿಕಾರಿಗೆ ಅಥವಾ ಒಂದು ಆಡಳಿತ ನಡೆಸೋನ ಗುಣಗಳ ಲಕ್ಷಣಗಳೇನಿರಬೇಕು? ರಾಜನ ಗುಣಗಳೇನು? ಅದನ್ನು ಮಂತ್ರಿ ಹೇಳ್ತಿದ್ದ. ಮಂತ್ರಿ ಗುರು ಆಗ್ತಾ ಇದ್ದ. ಮಂತ್ರಿಗೆ ಜ್ಞಾನ ಇರೋದು. ಮಂತ್ರಿ ಹೇಳಿದಂಗೆ ರಾಜ ಕೇಳ್ತಾ ಇದ್ದ.
ಇದು ನ್ಯಾಯ, ಇದು ಅನ್ಯಾಯ, ಇದು ಸರಿ, ಇದು ತಪ್ಪು, ಇದೇ ಮಾಡಬೇಕು, ಧರ್ಮ ಇದು ಅಧರ್ಮ ಅಂತ ಹೇಳ್ತಿದ್ದ ಅಂಥ ಮಂತ್ರಿಗಳಿರೋರು. ಇವಾಗ ರಾಜನೂ ಇಲ್ಲ, ಮಂತ್ರಿಗಳೇನೇ ಬರೀ ಎಲ್ಲ ಈ ಥರನೇ, ಅವ್ರದ್ದು ಪಾಲಿಸಿನೇ ಬೇರೆ, ಧರ್ಮ ಇಲ್ಲ, ಯಾವುದು ವಿದ್ಯೆ ಇಲ್ಲ, ಯಾವುದು ಒಳ್ಳೆ ಗುಣ ಇಲ್ಲ, ಯಾವುದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಈ ಥರ ಇದ್ದಾಗ ಯಾವ ಥರ ಅವನು ಒಳ್ಳೆ ಪಾಲಿಟಿಷಿಯನ್ ಆಗ್ತಾನೆ? ಪಾಲಿಟಿಷಿಯನ್ ಅಂದರೆ ಕೆಟ್ಟವ್ರು ಮಾಡಿದ ಇಲ್ಲ. ಪ್ರತಿಯೊಬ್ಬರಿಗೂ ಪಾಲಿಟಿಕ್ಸ್ ಗೊತ್ತಾಗಬೇಕು. ಯಾವ ರೀತಿ ರಾಜ್ಯ ನಡೀತಾ ಇದೆ, ಯಾವ ರೀತಿ ನಡಿಬೇಕು, ಸರಿಯಾಗಿ ನಡಿಬೇಕು ಅಂದರೆ ಯಾವ ರೀತಿ ಸಿವಿಕ್ಸ್ ತಿಳ್ಕೋಬೇಕು, ಯಾವ ರೀತಿ ನಾವು ನಡ್ಕೋಬೇಕು, ಯಾವ ರೀತಿ ಇರೋನಿಗೆ ನಾವು ನಮ್ಮ ಹಕ್ಕನ್ನು ಅಂದರೆ ಹಕ್ಕನ್ನು ಕೊಡಬೇಕು, ಯಾವ ರೀತಿ ಇರೋರು ಯಾವ ರೀತಿ ಇದ್ದರೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ, ಯಾವ ರೀತಿ ಇರೋನ್ನ ಎಲೆಕ್ಟ್ ಮಾಡಬೇಕು, ಆ ಜ್ಞಾನ ಬೇಕಾದರೆ ಪಾಲಿಟಿಕ್ಸ್ ಬೇಕೇ ಬೇಕು. ಬುದ್ಧಿವಂತರು ಎಲ್ಲರೂ ಜಾಣರಾಗಬೇಕು, ಒಳ್ಳೆಯವರಾಗಬೇಕು ಅನ್ನೋ ನೆಪದಲ್ಲಿ ಇಂಥವ್ರನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ರೆ ಕೋರ್ಟಲ್ಲಿ ಇನ್ನೂ ಅಧ್ವಾನ ಆಗುತ್ತೆ, ಪೊಲೀಸ್ ಸ್ಟೇಷನ್ನಲ್ಲಿ ಇನ್ನೂ ಅಧ್ವಾನ ಆಗುತ್ತೆ. ಅಲ್ಲಿಗೆ ಹೋಗೋರೆಲ್ಲ ಕೆಟ್ಟದನ್ನು ಮಾಡೋಕ್ಕೆ ಹೋಗೋದು. ಪೊಲೀಸ್ನವ್ರು ಯಾಕೆ ಬೇಕು? ನಾವು ಕೆಟ್ಟದ್ದು ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕೆ ಬೇಕು. ಲಾಯರ್ ಯಾಕೆ ಬೇಕು? ನಾವು ತಪ್ಪದು ಮಾಡಿದ್ದನ್ನು ಮುಚ್ಚಾಕಕ್ಕೆ ಲಾಯರ್ ಬೇಕು. ಪಾಲಿಟಿಷಿಯನ್ಸ್ ಯಾಕೆ ಬೇಕು? ನಮಗೇನಾದ್ರು ಕೆಲಸ ಮಾಡಬೇಕಾದ್ರೆ, ನಮ್ದು ಆಗಬೇಕಾದ್ರೆ ಅವ್ರಿಗೆ ಓಟ್ ಕೊಡ್ತೀವಿ ಅಂತ ಗುಂಪು ಕಟ್ಕೊಂಡಿದ್ರೆ ಅವ್ರು ನಮ್ಮ ಕೆಲಸ ಮಾಡಿಕೊಡ್ತಾರೆ. ನಾವು ಓದಿದ್ದೀವೋ ಇಲ್ವೋ, ನಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ, ಡಾಕ್ಟ್ರೇಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ, ಎಲ್ಲ ಥರ ಅನುಕೂಲಗಳು ಸಿಗುತ್ತೆ. ಸರ್ಕಾರದಿಂದ ಏನೇನಾಗಬೇಕು ಎಲ್ಲ ನಮಗೆ ಸಿಗುತ್ತೆ. ಯಾಕೆ? ನಮ್ಮವ್ರು ಪಾಲಿಟಿಷಿಯನ್ಸ್ ಆಗಿದ್ದರೆ. ಈ ಥರ ಬಂದರೆ ಅದನ್ನು ತೆಗೆದು ಹಾಕಬೇಕಾದ್ರೆ ಪಾಲಿಟಿಕ್ಸ್ದು ಒಳ ಹೊರ ಎರಡೂ ಮುಖ, ಲಾ ಎರಡೂ ಮುಖ, ಪೊಲೀಸ್ ಸ್ಟೇಷನ್ ಪೊಲೀಸ್ನವ್ರು ಯಾಕಿದ್ದಾರೆ ಎರಡೂ ಮುಖ ನಮಗೆ ಪರಿಚಯ ಇದ್ದರೆ ನಾವು ಪೊಲೀಸ್ನವ್ರನ್ನ ನಾವು ನಮ್ಮ ಅಂದರೆ ಪಬ್ಲಿಕ್ ಹತೋಟಿನಲ್ಲಿ ಇಟ್ಕೋಬೋದು. ಹೌದು, ಇವ್ರು ಈ ಥರ ಮಾಡ್ತಾರೆ, ಇವ್ರು ಸರಿಗಿಲ್ಲ ನಾವು ಹೇಳಬೇಕು. ಜನಗಳಿಗಾಗಿ ಅವರಿರೋದು, ಜನಗಳಿಗೋಸ್ಕರ ಅವರಿರೋದು, ಜನಗಳಿಂದ ಅವರಾಗಿರೋದು. ಜನಗಳೆಲ್ಲ ನಿಂತಾಗ ಮಾಸ್ ನಿಂತರೆ ಒಳ್ಳೇದಕ್ಕೆ ನಿಲ್ತೀವಿ. ಈ ಥರ ಪೊಲೀಸ್ನವನು ಇರಬೇಕು ಅಂತ ಹೇಳ್ತೀವಿ, ಈ ಥರ ಆಡಳಿತ ನಡೆಸಬೇಕು ಅಂತ ಹೇಳ್ತೀವಿ, ಈ ಥರ ಲಾ ಇದೆ ಅಂತ ತಿಳ್ಕೊಳ್ತೀವಿ, ಜನರಲ್ ಸಬ್ಜೆಕ್ಟ್ ತಿಳ್ಕೊಳ್ತೀವಿ. ಈ ಜ್ಞಾನ ಎಲ್ಲಿವರೆಗೂ ನಮಗೆ ಬರಲ್ಲ, ಪ್ರಪಂಚದಲ್ಲಿ ನಾವು ವಿಕ್ಟಿಮ್ ಆಗ್ತೀವಿ. ಎಲ್ಲದಕ್ಕೂ ಮಾಸ್ಟರ್ ಆಗಿ ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೆ ಮಕ್ಕಳಿಗೆ ಪಾಲಿಟಿಕ್ಸ್ನ, ಅದರಲ್ಲೂ ಕೂಡ ನ್ಯಾಯ, ಪಾಸಿಟಿವ್ ಪಾಲಿಟಿಕ್ಸ್ನ ಡ್ರಾಮಾ ಮಾಡಿ ಹೇಳ್ಕೊಡ್ಬೇಕು. ಯಾವ ಥರ ಇರ್ತಾನೆ ರಾಜ, ಯಾವ ಥರ ಇದ್ದ, ಇವಾಗ ಯಾವ ರೀತಿ ಇರಬೇಕು, ಆ ಥರ ರೋಲ್ನ ಕೊಟ್ಟು ಪಾಸಿಟಿವ್ ಗುಣಗಳನ್ನು ತುಂಬಿ, ಡಿವೈನ್ ಕ್ವಾಲಿಟೀಸ್ ತುಂಬಿ, ಯಾವ ರೀತಿ ಜನಗಳು ಖುಷಿಯಾಗಿರ್ತಾರೆ ಈ ಥರ ರಾಜ ಇದ್ದರೆ, ಈ ಥರ ಅಧಿಕಾರದಲ್ಲಿರೋನಿದ್ದರೆ, ಮಂತ್ರಿ ಇದ್ದರೆ ಅಂತ ತೋರಿಸ್ಕೊಡ್ಬೇಕು. ಡ್ರಾಮಾಗಳಲ್ಲಿ, ಓದೋದ್ರಲ್ಲಿ, ಎಲ್ಲದರಲ್ಲೂ, ಕತೆಗಳಲ್ಲೆಲ್ಲ ಈ ರೀತಿ ಬರಬೇಕು. ಒಬ್ಬ ಪಾಲಿಟಿಷಿಯನ್ ಅಂದರೆ ಹೆಂಗಿರಬೇಕು, ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಗಿರಬೇಕು, ಅವನು ಪೊಲೀಸ್ ಆಫೀಸರ್ ಹೆಂಗಿರಬೇಕು, ಅದೆಲ್ಲನೂ ಪಾಸಿಟಿವ್ ಕ್ಯಾರೆಕ್ಟರ್ಸ್ ತೋರಿಸ್ಬೇಕು. ತೋರಿಸ್ದಾಗ ಅವನನ್ನು ಹೀರೋ ಮಾಡಿಬಿಡ್ತಾರೆ. ಇಲ್ಲ, ಹೀರೋ ಜೊತೆ ಇಂಥವನು ಹೀರೋ ಇರಬೇಕು. ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸಿ ಹೇಳಿದ್ರೆ ಅದರಿಂದ ಮಕ್ಕಳಿಗೆ ಏನು ಅನುಕೂಲ ಆಗುತ್ತೆ ಅಮ್ಮ? ನಿಜವಾಗ್ಲೂ ಪಕ್ಷಿಗಳ ಬಗ್ಗೆ ಒಂದು ಪುಸ್ತಕ, ಅದರಲ್ಲಿ ಬಣ್ಣ ಬಣ್ಣದ ಹಕ್ಕಿಗಳು, ಬೇರೆ ದೇಶದ ಹಕ್ಕಿಗಳು ಎಲ್ಲನೂ ಓಕೆ, ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತಾರೆ, ಮಕ್ಕಳು ಇಷ್ಟಪಡ್ತಾರೆ, ಎಲ್ಲ ಸರಿ. ಆದರೆ ಅವ್ರು ಯಾವತ್ತಾದರೂ ಆಚೆ ಬಂದು ಅವು ಓಡಾಡ್ತಾ ಇರೋದು, ಹಾರಾಡ್ತಾ ಇರೋ ಹಕ್ಕಿಗಳನ್ನ ನೋಡಿ, ಬರ್ಡ್ ವಾಚಿಂಗ್ ಇದೊಂದು ಒಳ್ಳೆ ಹಾಬಿ. ಆ ಥರದಕ್ಕೆ ಕರ್ಕೊಂಡು ಹೋಗೋದು ಮಕ್ಕಳನ್ನ, ನೇಚರ್ ಜೊತೆ ಬಿಡೋದು, ಪ್ರಾಣಿಗಳು ಯಾವ ರೀತಿ ಆಹಾರ ಕಲೆಕ್ಟ್ ಮಾಡುತ್ತೆ, ಯಾವ ರೀತಿ ಮಕ್ಕಳ ಜೊತೆ ಆ ಪ್ರಾಣಿಗಳು ಆ ಮರಿಗಳ ಜೊತೆ ಇರುತ್ತೆ, ಪ್ರತಿಯೊಂದು ಸ್ಟಡಿ ಮಾಡಿದಾಗ ಅಲ್ಲೊಂದು ಜೀವ ಇದೆ ನಮ್ಮ ಥರನೇ, ನಮ್ಮ ಫ್ಯಾಮಿಲಿ ಥರನೇ ಅಲ್ಲೊಂದು ಫ್ಯಾಮಿಲಿ ಇದೆ. ನಮಗೆ ಹೇಗೆ ಬಾಂಡೇಜ್ ಇದೆ ಅವ್ರಿಗೂ ಇದೆ. ಎಲ್ಲದಕ್ಕೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಗಿಡ ಮರಗಳನ್ನು ರೆಸ್ಪೆಕ್ಟ್ ಮಾಡಬೇಕು. ಅದರಲ್ಲೂ ಒಂದು ಜೀವ ಇದೆ. ಕಾಮನ್ ಫ್ಯಾಕ್ಟರ್ನ ನೋಡೋದು ಬರುತ್ತೆ. ನನ್ನಲ್ಲಿ ಏನಿದೆಯೋ ಅಸ್ತಿತ್ವ ಅದರಲ್ಲೂ ಅದೇ ಇದೆ. ದೇ ಆರ್ ವೆರಿ ಕ್ಲೋಸ್ ಟು ಅಸ್. ಅದು ನಮ್ಮ ಜೀವನದ ಭಾಗ, ಅವಿಭಾಜ್ಯ ಅಂಗ. ಅದನ್ನು ಕಾಲಲ್ಲಿ ತುಳಿಯೋದಾಗಲಿ, ಹಾಳು ಮಾಡೋದಾಗಲಿ, ಸುಡೋದಾಗಲಿ, ಕಡಿಯೋದಾಗಲಿ ನಾವು ಮಾಡಲ್ಲ. ಎಚ್ಚರ ಆಗುತ್ತೆ. ಅಲ್ಲೇ ಅವೇರ್ನೆಸ್ ಬರೋದು. ಪರಿಸರದ ಒಂದು ಅವೇರ್ನೆಸ್ ಹೇಗೆ ಬರುತ್ತೆ, ಅರಿವು, ಅದ್ರ ಬಗ್ಗೆ ರೆಸ್ಪೆಕ್ಟು,
ಯಾರೂ ಹೊರಗಡೆಯಿಂದ ನಿಯಮ ಹಾಕಿ ಹೇಳ್ಕೊಡ್ಬೇಕಾಗಿಲ್ಲ, ಫೈನ್ ಹಾಕಬೇಕಾಗಿಲ್ಲ. ನಿಮಗೆ ಗೊತ್ತಾಗುತ್ತೆ, ಒಂದು ಗಿಡ ಹಾಳಾಗ್ತಾ ಇದೆ, ಒಂದು ತೊಟ್ಟು ನೀರು ಹಾಕಬೇಕು ಅಂತ ನಿಮ್ಗೆ ಯಾವಾಗ ಅನಿಸುತ್ತೋ ನೀವು ಬೇರೆಯವ್ರಿಗೆ ಸಹಾಯ ಮಾಡದೇ ಇರಲ್ಲ, ಮಾಡೇ ಮಾಡ್ತೀರಾ. ಆ ಜೀವನ ರೆಸ್ಪೆಕ್ಟ್ ಮಾಡೋದು, ಲೈಫ್. ವೆನ್ ಯು ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ದಿ ಲೈಫ್ ಅರೌಂಡ್ ಯು, ಯು ರೆಸ್ಪೆಕ್ಟ್ ಯುವರ್ ಬೀಯಿಂಗ್. ಇಟ್ ಈಸ್ ಟೋಟಲಿ ಕಂಪ್ಲೀಟ್ ಡೈಮೆನ್ಷನ್ ಬೇರೆ. ಇಲ್ಲದೆ ಇದ್ದರೆ ನಾನು 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 ಇದ್ದಾಗ ಗಿಡ ಮರಗಳ ಬಗ್ಗೆ ನಮಗೆ ಕೇರೇ ಇಲ್ಲ. ಸುತ್ತಮುತ್ತ ಏನಿದೆ ಅಂತ ನೋಡೋದೂ ಇಲ್ಲ. ಜನಗಳು ನೋಡೋದೇನು, ಜನಗಳನ್ನೇ ಗಮನಿಸಲ್ಲ. ಇನ್ನು ಪ್ರಾಣಿಗಳನ್ನ ಗಮನಿಸ್ತೀವ ನಾವು? ಹೊಸ್ಗೆ ಹಾಕ್ಬಿಡ್ತೀವಿ, ಸಾಯಿಸ್ಬಿಡ್ತೀವಿ, ಬೇರೆ ಯಾರನ್ನೂ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಅವರು ಎಕ್ಸಿಸ್ಟೆನ್ಸಲ್ಲೇ ಇಲ್ಲ ಅನ್ನೋ ಥರ ಇರ್ತೀವಿ ಪಕ್ಕದಲ್ಲಿ ಇದ್ದರೂ ಕೂಡ. ಯಾಕೆ ಹಿಂಗಾಗುತ್ತೆ? ನಾನು ಇದ್ದಾಗ ಯಾರೂ ಕಾಣಲ್ಲ. ಆ ಮಕ್ಕಳಲ್ಲೇ ಅದು ಬಂದುಬಿಟ್ಟಾಗ ನಾವು ರೆಸ್ಪೆಕ್ಟ್ ಮಾಡಿ ಅಂತ ಪಾಠ ಹೇಳ್ಕೊಡ್ಬೇಕಾಗತ್ತೆ. ಇದೆಲ್ಲ ಪಾಠ ಹೇಳ್ಕೊಡೋದಲ್ಲ, ಜೀವನ ಮಾಡೋದನ್ನು ನಾವು ಮಕ್ಕಳ ಜೊತೆ ಇದ್ದು ಇದು ಪ್ರಾಕ್ಟಿಕಲ್ ಆಗಿ. ಅದಕ್ಕೆ ಇದೆಲ್ಲ ಓಪನ್ ಸ್ಕೂಲ್ನಲ್ಲಿ ಬಹಳ ಕಲಿತಾರೆ, ಜೀವನ ಕಲಿತಾರೆ, ಜೀವನದ ಆಳವನ್ನು ನೋಡ್ತಾರೆ, ಎತ್ತರವಾಗಿ ಬೆಳೀತಾರೆ ಮಕ್ಕಳು, ವಿಶಾಲವಾಗಿ ಮನಸ್ಥಿತಿಯಲ್ಲಿ ಬೆಳೀತಾರೆ. ಸ್ಪಿರಿಚುಯಾಲಿಟಿಯಲ್ಲಿ ರಿಸರ್ಚ್ ಅನ್ನುತ್ತಾರೆ. ಇಲ್ಲಿ ಪ್ರಯೋಗಗಳು ಅಂದ್ರೆ ಏನು, ಗುರಿ ಅಂದ್ರೆ ಏನು? ಇಲ್ಲಿ ಫಸ್ಟ್ ಗುರಿಯಿಂದ ತಗೊಳ್ಳೋಣ. ಗುರಿ ಏನು? ಪ್ರಯೋಗ ಮಾಡೋದೇ ಗುರಿ. ಪ್ರಯೋಗ ಮಾಡೋದೇ ಗುರಿ. ಯಾಕೆ ಅಂದರೆ ರಿಸರ್ಚ್ ಅನ್ನೋದ್ರಲ್ಲೇ ನಿಮ್ಗೆ ಸಿಗುತ್ತೆ. ಇರೋದನ್ನು ಹುಡುಕು ಅಂತ. ಸರ್ಚ್ ಅಲ್ಲ ಇದು. ಸರ್ಚ್ ಆಗೋಗಿದೆ. ರಿಸರ್ಚ್, ರೀಕನೆಕ್ಟ್, ರಿಮೈಂಡ್. ಏನಿದೆ ಅದನ್ನು ರಿಮೈಂಡ್ ಮಾಡ್ಕೋ, ರಿಮೆಂಬರ್, ರಿಸರ್ಚ್, ರಿನ್ಯೂ, ರಿಹರ್ಸಲ್. ಈ ಬಂದಾಗೆಲ್ಲ ಆಲ್ರೆಡಿ ಆಗೋಗಿದೆ, ಇನ್ನೊಂದು ಸತಿ ಮಾಡಬೇಕು ಅಂತ. ಸ್ಪಿರಿಚುಯಾಲಿಟಿನ ಹೊಸದಾಗಿ ನಾವೇನು ಮಾಡಬೇಕಾಗಿಲ್ಲ. ಆಲ್ರೆಡಿ ಯು ಆರ್ ಸ್ಪಿರಿಚುವಲ್. ಯು ಹ್ಯಾವ್ ಫರ್ಗಾಟನ್. ರಿಮೈಂಡ್ ಯುವರ್ ಸೆಲ್ಫ್, ರಿನ್ಯೂ ಎವ್ರಿಥಿಂಗ್, ರೀಕ್ರಿಯೇಟ್ ಎವ್ರಿಥಿಂಗ್. ಆ ಬಂದಿರೋದೇ ರಿಸರ್ಚಲ್ಲಿ. ಯು ನೋ, ಬಟ್ ಯು ಆರ್ ರಿಸರ್ಚಿಂಗ್ ಇಟ್ ಟು ಗೆಟ್ ರೆಗ್ಯುಲೇಷನ್ ಆ್ಯಂಡ್ ಒಂದು ಫಾರ್ಮೇಟ್ ಮಾಡೋಕ್ಕೆ. ಈ ಜನ್ಮದಲ್ಲಿ ಎಷ್ಟೋ ಜನ್ಮಗಳಿಂದ ರಿಸರ್ಚ್ ಮಾಡಿಬಿಟ್ಟಿದ್ದೀವಿ. ಇನ್ನೂ ರಿಸರ್ಚ್ ಮಾಡಿ ಈಗ ಒಂದು ಹಿಂದೆ ಏನೇನೇನೇನು ಅನುಭವಗಳನ್ನ ಪಡೆದಿದ್ವೋ, ಏನೇನು ಎಕ್ಸ್ಪರಿಮೆಂಟ್ ಮಾಡ್ಕೊಂಡಿದ್ವೋ, ಆ ರಿಸರ್ಚ್ ಅನ್ನೋಕ್ಕೆ, ಎಕ್ಸ್ಪರಿಮೆಂಟ್ಗೆ ಯಾರು ಪ್ರಯೋಗಶಾಲೆ? ಇದೇ ಪ್ರಯೋಗಶಾಲೆ. ಯಾರು ಸಬ್ಜೆಕ್ಟು? ಇದೇ ಸಬ್ಜೆಕ್ಟು. ನೀವು ಇಲ್ಲಿಗೆ ಬಂದಿರೋದೇ ಆ್ಯಸ್ ಎ ಸಬ್ಜೆಕ್ಟ್. ನಿಮ್ಮನ್ನೇ ನೀವು ಸ್ಟಡಿ ಮಾಡಬೇಕು, ನಿಮ್ಮ ಮೇಲೆ ಪ್ರಯೋಗ ಮಾಡ್ಕೋಬೇಕು. ನೀವು ಹಿಂದೆ ಕಲ್ತಿದ್ದೆಲ್ಲ ಮರ್ತಿದ್ದೀರ, ಜ್ಞಾಪಿಸ್ಕೋಬೇಕು. ಅರ್ಧಂಬರ್ಧ ಸಾಧನೆ ಮಾಡಿದ್ದನ್ನು ರಿವೈವ್ ಮಾಡ್ಕೋಬೇಕು. ಅದರಿಂದ ಅದೆಲ್ಲನೂ ಪದ ಬಂದಿರೋದೇ ಅದಕ್ಕೋಸ್ಕರ. ರಿಸರ್ಚ್ ಮಾಡಬೇಕು. ಗುರಿ ಮಾಡೋದೇನೇ ಗುರಿ. ನಾವು ಬಂದಿರೋ ಗುರಿ ಏನು? ಟು ರಿವ್ಯೂ, ಟು ರಿಸರ್ಚ್, ಟು see that why we are here. Rebirth is why there is rebirth. ಅದನ್ನು ರಿವ್ಯೂ ಮಾಡೋಕ್ಕೆ ಬಂದಿರೋದು. ಅವತ್ತು ಪದನೇ ಸ್ವಲ್ಪ ಬಿಡಿಸಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಮ್ಮ, ಪಂಚಭೂತಗಳ ಪರಿಚಯವನ್ನ ಮಕ್ಕಳಿಗೆ ನಾವು ಹೇಗೆ ಮಾಡಿಸೋದು? ಅದನ್ನೇ ನಾವು ಓಪನ್ ಸ್ಕೂಲ್ನಲ್ಲಿ ಹೇಳ್ಕೊಡೋದು. ಪಂಚಭೂತಗಳ ಪರಿಚಯ. ನೀವು ಅದ್ರ ಜೊತೆನೇ ಹೇಗೆ ಇದ್ದೀರಾ, ಅದು ಹೇಗೆ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಭೂಮಿ ಪರಿಚಯ, ಮಣ್ಣು ಮುಟ್ಟಿ ಪರಿಚಯ, ಕಲ್ಲು ಮುಟ್ಟಿ ಪರಿಚಯ, ಅದರ ಕ್ವಾಲಿಟೀಸ್ನ ತಿಳ್ಕೊಳ್ಳೋದು, ಅದರ ಗುಣಗಳನ್ನ, ಪ್ರಾಪರ್ಟೀಸ್ನ ತಿಳ್ಕೊಳ್ಳೋದು, ಅದರ ಪ್ರಿನ್ಸಿಪಲ್ಸ್ನ ತಿಳ್ಕೊಳ್ಳೋದು. ಹೀಗೆ ಮಾಡಿದಾಗ ಅವರಿಗೆ ಫಿಸಿಕಲ್ ಲೆವೆಲ್ನಲ್ಲಿ ಪಂಚಭೂತಗಳು ಯಾವ್ಯಾವುದು ಅಂತ ಗೊತ್ತಾಗುತ್ತೆ. ನಮಗೆ ನೀರು ಎಷ್ಟು ಅವಶ್ಯಕತೆ ಇದೆ, ಗಾಳಿ ಎಷ್ಟು ಅವಶ್ಯಕತೆ ಇದೆ, ನಮಗೆ
ಗಾಳಿ, ವಾಯು, ಆಕಾಶ ಎಷ್ಟು ಕೆಲಸ ಮಾಡ್ತಾ ಇದೆ ಒಬ್ಬ ಮನುಷ್ಯನಿಗೆ, ಉಸಿರಾಟ ಹೇಗಾಗ್ತಾ ಇದೆ, ನಮ್ಮಲ್ಲಿ ಡೈಜೆಷನ್ ಹೇಗಾಗ್ತಾ ಇದೆ, ಎಷ್ಟು ನೀರು ಮುಖ್ಯ, ಎಷ್ಟು ದೇಹ ಯಾವುದರಿಂದ ಆಗಿದೆ, ಕಾನ್ಸ್ಟಿಟ್ಯೂಷನ್ ಆಫ್ ದಿ ಬಾಡಿ, ಇದೆಲ್ಲ ಸೈನ್ಸ್ ಜೊತೆಗೆ ಪಂಚಭೂತನ ಸ್ಪೆಸಿಫಿಕ್ಕಾಗಿ ಅದನ್ನು ಮೆನ್ಷನ್ ಮಾಡಿ ಹೇಳ್ಕೊಡ್ಬೇಕು. ನಾವು ಫಿಸಿಕಲ್ ಬಾಡಿ ಅನಾಟಮಿ ಎಕ್ಸ್ಪ್ಲೈನ್ ಮಾಡುವಾಗ, ಫಿಸಿಯೋಲಜಿ ಎಕ್ಸ್ಪ್ಲೈನ್ ಮಾಡುವಾಗ ಹೇಗೆ ಅದು ನೇಚರು, ಆ ಹೊರಗಡೆ ನೇಚರ್ ನಮ್ಮ ನೇಚರ್ ಮೇಲೆ ಯಾವ ರೀತಿ ಪರಿಣಾಮ ಮಾಡಿದೆ, ಕನೆಕ್ಟ್ ಆಗಿದೆ ಅಂತ ನಾವು ನೋಡ್ತಾ ಇರೋದು ಹೇಗೆ, ನಾವು ಮಾತಾಡ್ತಾ ಇರೋದು ಹೇಗೆ, ನಾವು ಜೀವನ ಮಾಡ್ತಾ ಇರೋದು ಹೇಗೆ, ನಮಗೆ 5 ಸೆನ್ಸಸ್ ಮಕ್ಕಳು ತೋರಿಸ್ತಾರೆ. ಮೂಗೆಯಲ್ಲಿ ತೋರಿಸ್ತಾರೆ, ಕಿವಿಯಲ್ಲಿ, ಬಾಯಲ್ಲಿದೆ ನಿಂದು, ಕಣ್ಣೆಲ್ಲಿದೆ ನಿಂದು, ಎಲ್ಲ ತೋರಿಸ್ತಾರಲ್ಲ ಮಕ್ಕಳು. ಪರಿಚಯ ಮಾಡಿಸ್ತೀರಲ್ಲ, ಒಂದೊಂದು ಸೆನ್ಸ್ ಹೆಸರು ಹೇಳ್ತೀವಲ್ಲ. ನೋಸ್, ಕಿವಿ ಅಂದ್ರೇನು, ಇಯರ್ಸ್, ಕಣ್ಣು ಅಂದ್ರೇನು, ಐಸ್ ಅಂತ ಟ್ರಾನ್ಸ್ಲೇಷನ್ ಕೂಡ ಹೇಳ್ಕೊಡ್ತೀವಿ. ಹಾಗೆ ನೀನು ನೋಡ್ತಾ ಇದೆಯಲ್ಲ, ದೃಷ್ಟಿ ಬಗ್ಗೆ ಹೇಳಿ. ನೀನು ನೋಡ್ತಾ ಇದೆಯಾ, ಕಣ್ಣು ಮುಚ್ಕೋ, ಇವಾಗ ನಿಂಗೇನು ಕಾಣ್ತಾ ಇಲ್ಲ, ಕಣ್ಣು ತೆಗಿತೀಯಲ್ಲ, ನಿಂಗೆ ಹೇಗೆ ಕಾಣ್ತಾ ಇದೆ, ಆ ಬೆಳಕು ನಿನಗೆ ಆಗ್ತಾ ಇದೆಯಲ್ಲ, ಹೇಗಾಗ್ತಾ ಇದೆ. ದೆರ್ ಇಸ್ ಫೈರ್ ಇನ್ ಯು, ದಟ್ಸ್ ವೈ ಯು ಆರ್ ಸೀಯಿಂಗ್. ಬಾಯಲ್ಲಿ ಸ್ವೀಟ್ ಹಾಕಿ ಲೊಚ್ಗುಟ್ತಾರೆ ಮಕ್ಕಳು ಪೆಪ್ಪರ್ಮೆಂಟ್ ತಿನ್ನೋವಾಗ, ನಿಂಗೆ ನಾಲ್ಗೆನಲ್ಲಿ ರುಚಿ ಗೊತ್ತಾಗ್ತಾ ಇದೆ, ಟೇಸ್ಟ್ ಇದೆ, ಟೇಸ್ಟ್ ಬಡ್ಸ್ ಇದೆ. ಹೇಗೆ ಗೊತ್ತಾಗ್ತಾ ಇದೆ? ಬಿಕಾಸ್ ಆಫ್ ದಿ ವಾಟರ್ ಎಲಿಮೆಂಟ್. ನಿನ್ನ ಬಾಯಿನಲ್ಲಿ ಆ ರಸ ಉತ್ಪತ್ತಿ ಆಗುತ್ತೆ. ನೀರು ಬೇಕು ಅದಕ್ಕೆ. ವಾಸನೆ ನೋಡ್ತೀಯ, ಮಕ್ಕಳು ವಾಸನೆ ನೋಡಿದಾಗ ಹೇಳಬೇಕು, ಇದು ಭೂಮಿಯಲ್ಲಿರುವಂತಹ ತತ್ವ, ಭೂಮಿಯಲ್ಲಿರೋ ಆ ಗುಣ ನಮಗೆ ಮೂಸೋದಕ್ಕೆ ನಮ್ಗೆ ಸಹಾಯ ಮಾಡ್ತಾ ಇದೆ. ಮುಟ್ಟುವಾಗ ಟಚ್ ಹೇಗೆ ಬರ್ತಾ ಇದೆ, ಅದು ಆಕಾಶದ ಗುಣ. ಶಬ್ದ ಕೇಳ್ತಾ ಇದೆ, ಅದು ನಮ್ಮ ಒಂದು ವಾಯು ತತ್ವ ತೋರಿಸುವಂತಹ ಹೃದಯದ ಗುಣ. ಅಂದರೆ ಏನು, ನಮ್ಮಲ್ಲಿ ಶಬ್ದ ಬರ್ತಾ ಇರೋದೇ ವಾಯುವಿಂದ. ಹೀಗೆ ಪಂಚಭೂತಗಳನ್ನು ಎಕ್ಸ್ಪ್ಲೈನ್ ಮಾಡಿ ಪರಿಚಯ ಮಾಡಿಕೊಡ್ಬೇಕು. ಅವ್ರಿಗೆ ಅನಿಸ್ಬೇಕು, ನಾನು ಉಸಿರಾಡ್ತಾ ಇರೋದು, ನಾನು ಊಟ ಮಾಡ್ತಾ ಇರೋದು ಎಲ್ಲವೂ ಕೂಡ ಪಂಚಭೂತಗಳಿಂದಲೇ, ಅದರ ಸಹಾಯದಿಂದಲೇ ಮಾಡ್ತಾ ಇದ್ದೀನಿ. ಆವಾಗ ಅವ್ರಿಗೆ ರೆಸ್ಪೆಕ್ಟ್ ಬರುತ್ತೆ, ನೀರಿನ ಬಗ್ಗೆ ರೆಸ್ಪೆಕ್ಟು, ವ್ಯಾಲ್ಯೂ ಬರುತ್ತೆ. ಪ್ರತಿಯೊಂದು ಪಂಚಭೂತನ ಅವನು ರೆಸ್ಪೆಕ್ಟ್ ಮಾಡ್ತಾನೆ. ಯಾಕೆ ನನ್ನ ಬಾಡಿಗೆ ಇದೆಲ್ಲ ಬೇಕು ಅಂತ, ಅದರಲ್ಲಿ ಬೆಳೆದಿದ್ದನ್ನು ಅದನ್ನು ಸೇವಿಸೋದ್ರಿಂದ, ಅದ್ರ ಜೊತೆ ಕಾಲ ಕಳೆಯೋದ್ರಿಂದ, ಅದನ್ನು ಮುಟ್ಟೋದ್ರಿಂದ, ಜೊತೆ ಇರೋದ್ರಿಂದ ನೇಚರ್ಗೆ ಹತ್ತಿರ ಆಗ್ತಾನೆ, ಯೂನಿವರ್ಸ್ನ ಕನೆಕ್ಟ್ ಮಾಡ್ತಾನೆ. ಅವನಲ್ಲಿ ಸಟಲಿಟಿ ಬರುತ್ತೆ, ಕೆಲವು ಇಮೋಷನ್ಸ್ ಜಾಗೃತವಾಗುತ್ತೆ. ಇದೆಲ್ಲ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಪರಿಚಯ ಮಾಡಿಕೊಟ್ರೆ ಏನು ತಪ್ಪು? ಇಷ್ಟು ಹೇಳ್ಕೊಟ್ಟಿದ್ದೀರಾ, ಅಷ್ಟು ಹೇಳ್ಕೊಡೋಕ್ಕಾಗಲ್ವಾ? ಕಣ್ಣು ನೋಡುತ್ತೆ ಅಂತ ಹೇಳ್ಕೊಟ್ಟಿದ್ದೀರಾ, ಆ ನೋಡೋದು ದೃಷ್ಟಿ ಪಂಚಭೂತದಿಂದ ಹೇಗೆ ಬಂದಿದೆ, ಈ ಎಲಿಮೆಂಟ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ನಿನಗೆ, ಈ ಎಲಿಮೆಂಟ್ನ ನೀನು ಹೇಗೆ ಯೂಸ್ ಮಾಡ್ತಿದ್ಯಾ, ಎಂತೆಂಥ ದೊಡ್ಡ ವಿಚಾರ ಸೈನ್ಸ್ ಎಲ್ಲ ಹೇಳ್ಕೊಡ್ತೀವಿ. ಈ ಚಿಕ್ಕ ವಿಚಾರ ದಿನ ಬೆಳಗಾದರೆ ಊಟ ತಿಂಡಿ ಮಾಡೋದು ಹೇಗೆ ಡೈಜೆಸ್ಟ್ ಆಗೋದು ಅಂತ ಹೇಳ್ದೆ ಇದ್ರೆ